ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ದಾನು. ನಿನ್ನೆ ಎಪಿಸೋಡ್ ನೋಡಿದ್ರ ಎಪಿಸೋಡ್ ನೋಡಿದ್ಮೇಲೆ ನಿಮ್ಗೆ ಹೇಗೆ ಅನ್ಸದ್ ಕಮೆಂಟ್ ಮಾಡಿ. ಮುಖ್ಯವಾಗಿ ನಿನ್ನ ಹೈಲೈಟ್ ಏನಂದ್ರೆ ಅಮ್ಮಂದಿರ ಆಗಮನ, ಮಕ್ಕಳ ಮನಸ್ಸು ಪಾವನ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಅಮ್ಮಂದಿರು ಬಂದ್ಮೇಲೆ ಒಬ್ಬೊಬ್ಬರ ಒಂದು ಕಣ್ಣಲ್ಲಿ ಕಣ್ಣಂಚಲ್ಲಿ ನೀರ್ ತುಂಬಿರುತ್ತೆ ನೋಡಿ, ಅದು ತುಂಬಾ ವ್ಯಾಲಿಡ್ ಕಣ್ಣೀರ್ ಅಂತಾನೆ ಹೇಳ್ಬೋದು. ಏನಕ್ಕಂದ್ರೆ ದೊಡ್ಡ ವಯಸ್ಸು ಎಷ್ಟೇ ದೊಡ್ಡದಾದ್ರು ಅಮ್ಮನೇ. ಎಕ್ಸಾಂಪಲ್ ಆಗಿ ಹೇಳ್ಬೇಕಂದ್ರೆ ಅಶ್ವಿನಿ ಅವರಿಗೆ ಒಂದು ದೊಡ್ಡ ಮಗ ಇದ್ದಾನೆ, ಆದ್ರೂ ಅಮ್ಮನಿಗೋಸ್ಕರ ಎಷ್ಟು ಆತುರ ಪಡ್ತಾ ಇದ್ರು ಅಂದ್ರೆ ಡೆಫಿನೆಟ್ಲಿ ಅಶ್ವಿನಿ ಅವ್ರ ಎಮೋಷನ್ ನೋಡಿದಾಗ ನಿನ್ನೆ ಅಮ್ಮ ಏನ್ ಗುರು ಇಷ್ಟೆಲ್ಲ ಅಂತೆಲ್ಲ ಅನ್ಸ್ತಾ ಇತ್ತು. ಸಖತ್ತಾಗಿ ಎಮೋಷನ್ ಆಗ್ತಾ ಇದ್ರು. ಅದೇ ರೀತಿಯಾಗಿ ರಾಶಿಕಾ ಫ್ಯಾಮಿಲಿ ಆಗಿರ್ಬೋದು, ಸೂರಜ್ ಫ್ಯಾಮಿಲಿ ಆಗಿರ್ಬೋದು, ಅದಾದ್ಮೇಲೆ ನಮ್ಮ ಧನು ಫ್ಯಾಮಿಲಿ ಆಗಿರ್ಬೋದು, ಈ ಮೂರು ಫ್ಯಾಮಿಲಿ ಬರ್ತಾರೆ. ಮೂರು ಫ್ಯಾಮಿಲಿ ಒಬ್ಬೊಬ್ರಿಗೆ ಸ್ಪೆಷಲ್ ಎಲ್ಲ ಗಿಫ್ಟ್ಸ್ ಎಲ್ಲ ಕೊಡ್ತಾರೆ. ಅದ್ರ ಬಗ್ಗೆ ಏನಿಸ್ತು, ಅದೇ ರೀತಿ ಕ್ಯಾಪ್ಟನ್ ಕಂಟೆಂಡರ್ ಆಗಿ ಸೆಲೆಕ್ಟ್ ಮಾಡ್ತಾರೆ. ಅದು ಯಾರಂತ ಗೊತ್ತೇ ಇರುತ್ತೆ. ಅದ್ರ ಬಗ್ಗೆ ನಿಮ್ಗೆ ಹೇಗೆ ಅನ್ಸಂತ ಕಮೆಂಟ್ ಮಾಡಿ. ಮುಖ್ಯವಾಗಿ ನಾನು ಹೇಳೋದಷ್ಟೇ, ನಿಮ್ಮ ಮನಸ್ಸಿನ ಮಾತು ಏನು. ನಿನ್ನೆ ಎಪಿಸೋಡ್ ನೋಡಿದಾಗ ಯಾರ ಕುಟುಂಬ ಚೆನ್ನಾಗಿ ಮಾತಾಡಿದ್ರು, ಯಾರ ಕುಟುಂಬ ಚೆನ್ನಾಗಿ ವ್ಯಾಲಿಡ್ ರೀಸನ್ಸ್ ಕೊಟ್ಟು ಕ್ಯಾಪ್ಟನ್ ಕಂಟೆಂಡರ್ ನ ಸೆಲೆಕ್ಟ್ ಮಾಡಿದ್ರು, ಯಾರ ಕುಟುಂಬ ಗಿಫ್ಟ್ಸ್ ಕೊಡಕ್ಕೆ ಅರ್ಹತೆ ಚೆನ್ನಾಗಿತ್ತು, ರೀಸನ್ಸ್ ಕರೆಕ್ಟ್ ಆಗಿ ಕೊಟ್ರಂತೆಲ್ಲ ಕಮೆಂಟ್ ಮಾಡಿ. ರೀಸನ್ಸ್ ಎಲ್ಲ ಬೇಡ, ಬಟ್ ನಿಂಗೆ ಇಷ್ಟ ಹೇಳೋದು ಯಾರ ಕುಟುಂಬ ನಿಮ್ಗೆ ಇಷ್ಟ ಆಯ್ತು, ಯಾರು ಚೆನ್ನಾಗಿ ಮಾತಾಡಿದ್ರು ಅಷ್ಟು ಮಾತ್ರ ಕಮೆಂಟ್ ಮಾಡಿ. ಮಿಸ್ ಮಾಡ್ದೇನೆ. ಆಲ್ಮೋಸ್ಟ್ ಅಲ್ಲಿ ನಿನ್ನೆ ಎಪಿಸೋಡ್ ಅಲ್ಲಿ ತುಂಬಾ ಫನ್ ಇತ್ತು, ಎಮೋಷನ್ಸ್ ಇತ್ತು. ಗೊತ್ತೇ ಇರುತ್ತೆ, ಆಲ್ರೆಡಿ ರಾಶಿಕ್ ಅವ್ರ ಫ್ಯಾಮಿಲಿ ಮುಂಚೆನೆ ಬಂದಿದ್ರು. ಅದಾದ್ಮೇಲೆ ನಮ್ಮ ಸೂರಜ್ ಫ್ಯಾಮಿಲಿ ಕೂಡ ಬಂದಿತ್ತು. ಗೊತ್ತಿರುತ್ತೆ, ಅವ್ರ ಮಧ್ಯೆ ಒಂದು ಟಾಸ್ಕ್ ಎಲ್ಲ ಆಡ್ತಾರೆ, ಆ ಬಲೂನ್ ಟಾಸ್ಕ್ ಅಂತೂ ಸೂಪರ್ ಆಗಿತ್ತು ಹೇಳ್ಬೋದು, ಚೆನ್ನಾಗಿದೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಅಲ್ಲೂ ಧನುವರಮ್ಮ ಅಷ್ಟು ಚೆನ್ನಾಗೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ ಅನ್ಕೊಂಡಿರ್ಲಿಲ್ಲ. ಅದೇ ರೀತಿಯಾಗಿ ಸೂರಜ್ ಅವ್ರ ಅಕ್ಕಗಳು ಚೆನ್ನಾಗಿ ಆಡ್ತಾರೆ. ಅದೇ ರೀತಿಯಾಗಿ ನಮ್ಮ ಇವರ ಫ್ಯಾಮಿಲಿ ಕೂಡ ಚೆನ್ನಾಗಿ ಆಡ್ತಾರೆ, ರಾಶಿಕಾ ಫ್ಯಾಮಿಲಿ ಕೂಡ ಚೆನ್ನಾಗಿ ಆಡ್ತಾರೆ. ತುಂಬಾ ಸಖತ್ತಾಗಿ ಕ್ಯೂಟ್ ಆಗಿತ್ತು ಅಂತಾನೆ ಹೇಳ್ಬೋದು. ಇನ್ನು ಅದಾದ್ಮೇಲೆ ನಿನ್ನೆ ಎಪಿಸೋಡ್ ಅಲ್ಲಿ ನಮ್ಮ ಸೂರಜ್ ಅವರ ಫ್ಯಾಮಿಲಿ ಆಗಿರ್ಬೋದು, ಇಲ್ಲ ರಾಶಿಕ್ ಅವ್ರ ಫ್ಯಾಮಿಲಿ ಆಗಿರ್ಬೋದು, ಅದಾದ್ಮೇಲೆ ನಮ್ಮ ಧನು ಫ್ಯಾಮಿಲಿ ಆಗಿರ್ಬೋದು, ಆಲ್ಮೋಸ್ಟ್ ಅಲ್ಲಿ ಈ ಮೂರು ಫ್ಯಾಮಿಲಿಗಳಲ್ಲಿ ನಿಮ್ಮ ಫೇವರೇಟ್ ಯಾರು, ನಿಮ್ಮ ಮಗನನ್ನು ಬಿಟ್ಟು ನಿಮ್ಮ ಫೇವರೇಟ್ ಯಾರು ಅಂತ ಕೇಳಿದ್ರೆ ಧನು ಅವರಮ್ಮ ಗಿಲ್ಲಿ ಹೆಸರು ಹೇಳ್ತಾರೆ. ಅವ್ರ ಕಾಮಿಡಿ ನಂಗೆ ತುಂಬಾ ಇಷ್ಟ. ಒಂದ್ ವೇಳೆ ಧನು ಏನಾದ್ರು ಬಿಗ್ ಬಾಸ್ ಮನೆಗೆ ಬರ್ಲಿಲ್ಲ ಅಂದ್ರೆ ನನ್ನ ಓಟ್ ಕೂಡ ಅವ್ರಿಗೆ ಇರ್ತಾ ಇತ್ತು, ನನ್ನ ಓಟು ಅವ್ರಿಗೆ ಆಗ್ತೈತೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಸೂರಜ್ ಅವ್ರ ಅಮ್ಮ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಗಿಲ್ಲಿ ಅಂದ್ರೆ ತುಂಬಾನೇ ಇಷ್ಟ. ನಿಮ್ಗೆಲ್ಲ ಕಾಲ್ ಎಳಿತಾನೆ, ಕಾಮಿಡಿ ಮಾಡ್ತಾನೆ. ಒಂದ್ ವೇಳೆ ಅವ್ನೇನಾದ್ರು ಇಲ್ಲ ಅಂದ್ರೆ ಈ ಮನೆ ಖಾಲಿ ಆಗ್ತೈತೆ ಅಂತಲ್ಲ, ಒಳ್ಳೆ ರೀಸನ್ಸ್ ಹೇಳಿ ಒಳ್ಳೆ ಇನ್ಪುಟ್ಸ್ ಎಲ್ಲ ಸಿಗುತ್ತೆ ಅಂತ ಹೇಳ್ಬೋದು ಗಿಲ್ಲಿಗೆ. ಏನಕ್ಕಂದ್ರೆ ನಿನ್ನ ಸುಮ್ಮನೆ ಇರಬೇಡ, ಕಾಮಿಡಿ ಮಾಡ್ತಾ ಇರ್ಬೇಕಂತೆಲ್ಲ ಹೇಳ್ತಾರೆ. ಸಖತ್ತಾಗಿತ್ತು. ಅದಾದ್ಮೇಲೆ ಟಾಸ್ಕ್ ಹೇಳ್ದಲ್ಲ, ಬಲೂನ್ ಟಾಸ್ಕ್ ಅದೇ ರೀತಿ ಆಗಿತ್ತು, ತುಂಬಾ ಚೆನ್ನಾಗಿ ಕೂಡ ಇತ್ತು. ಮುಖ್ಯವಾಗಿ ಏನಂದ್ರೆ ಈ ಫ್ಯಾಮಿಲೀಸ್ ಬಂದಾಗ ಫ್ಯಾಮಿಲೀಸ್ ಫೇವರೇಟ್ ಕೂಡ ಗಿಲ್ಲಿನೇ. ಫ್ಯಾಮಿಲೀಸ್ ಬಂದಾಗ ಕೂಡ ಗಿಲ್ಲಿ ಯಾವ ನಡೀತಾ ಇದೆ ಅಂದ್ರೆ ತಪ್ಪಾಗಲ್ಲ, ಆ ರೀತಿ ಇತ್ತು. ಇನ್ನು ಮುಖ್ಯವಾಗಿ ಆ ಗಿಫ್ಟ್ ಅಂದಿರ್ತಾರೆ. ಮೊದಲೇದಾಗಿ ನಮ್ಮ ಸೂರಜ್ ಅವರ ಫ್ಯಾಮಿಲಿ ಬಂದ್ಬಿಟ್ಟು ಅಶ್ವಿನಿ ಅವ್ರಿಗೆ ಕೊಡ್ತಾರೆ ಒಂದು ಗಿಫ್ಟ್, ಒಂದು ಬುಕ್ ಕೊಡ್ತಾರೆ. ಬುಕ್ ಅನ್ಸುತ್ತೆ ಮೋಸ್ಟ್ಲಿ, ಅದು ಬುಕ್ ಕೊಡ್ತಾರೆ. ಚೆನ್ನಾಗಿ ಅಂದ್ರೆ ಇವರ ಒಂದು ಟಾಸ್ಕ್ ಆಗಿರ್ಬೋದು, ಇವ್ರ ಪರ್ಫಾರ್ಮೆನ್ಸ್ ಆಗಿರ್ಬೋದು ಚೆನ್ನಾಗಿದೆ. ಒಂದು ವೇಳೆ ಸೂರಜ್ ಅವರಿಗೆ ಅಮ್ಮ ಅಂದ್ರೆ ಇಷ್ಟ, ಆ ಅಮ್ಮ ಸ್ಥಾನದಲ್ಲಿ ನಿಂತು ತುಂಬಾ ಸಲ ನೀವು ಒಳ್ಳೊಳ್ಳೆ ಮಾತುಗಳೆಲ್ಲ ಹೇಳಿದ್ರ ಅಂತ ಹೇಳಿ ಬುಕ್ ಕೊಡ್ತಾರೆ. ಓಕೆ, ವ್ಯಾಲಿಡ್. ಏನಕ್ಕಂದ್ರೆ ಅವ್ರ ಬಾಂಡಿಂಗ್ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಇಬ್ರು ಇದ್ರು ಅಂತಾನೆ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ನಮ್ಮ ರಾಶಿಕ್ ಅವ್ರ ಫ್ಯಾಮಿಲಿ ಬಂದ್ಬಿಟ್ಟು ನಮ್ಮ ಇವ್ರು ಕೊಡ್ತಾರೆ, ರಘು ಅವ್ರು ಕೊಡ್ತಾರೆ. ಅವತ್ತು ವಾದ ಮಾಡಿದ್ರಲ್ಲ ಕ್ಯಾಪ್ಟನ್ ಆದಾಗ, ಸಖತ್ತಾಗಿ ಆರ್ಗ್ಯುಮೆಂಟ್ ಆಗಿತ್ತಲ್ಲ, ಆ ಟೈಮಲ್ಲಿ ಸಖತ್ತಾಗಿ ನೀವು ಒಳ್ಳೆ ಮಾತು ಹೇಳ್ತೀರಾ, ತಪ್ಪು ಮಾಡಿದಾಗ ತಪ್ಪು ಅಂತೀರಾ, ಕರೆಕ್ಟ್ ಅಂತೀರಾ, ಚೆನ್ನಾಗಿರ್ತೀರ ಅಕ್ಕನ ಜೊತೆಗೆ ಅಂತ ಹೇಳಿ ನಮ್ಮ ರಘು ಅವ್ರಿಗೆ ಗಿಫ್ಟ್ ಕೊಡ್ತಾರೆ. ಇನ್ನು ಅದಾದ್ಮೇಲೆ ಧನು ಫ್ಯಾಮಿಲಿ ಕೂಡ ಬರ್ತಾರೆ. ಧನು ಫ್ಯಾಮಿಲಿ ಅಮ್ಮ ಏನ್ಮೇಲೆ ಧನು ಅವ್ರ ಅಮ್ಮ ಬಂದ್ಬಿಟ್ಟು ಕಾವ್ಯರಿಗೆ ಗಿಫ್ಟ್ ಕೊಡ್ತಾರೆ, ಅದೇ ಪರ್ಫ್ಯೂಮ್ ಅಂತ ಚೆನ್ನಾಗಿರುತ್ತೆ. ಇವ್ರು 3 ಕೊಡ್ತಾರೆ. ಅದೇ ರೀತಿಯಾಗಿ ಕ್ಯಾಪ್ಟನ್ ಸೆಲೆಕ್ಷನ್ ಅಂತ ಬಂದಾಗ ಖಂಡಿತವಾಗ್ಲೂ ಧನುವರಮ್ಮ ಗಿಲ್ಲಿಗೆ ಸೆಲೆಕ್ಟ್ ಮಾಡ್ತಾರೆ. ಇಸ್ ಎ ಎಕ್ಸ್ಟ್ರಾರ್ಡಿನರಿ. ಸೋಷಿಯಲ್ ಮೀಡಿಯಾದಲ್ಲಂತೂ ಗಲ್ಲ ತೋರಿಸ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರ ಕಾಮಿಡಿ ಇಷ್ಟ, ಕ್ಯಾಪ್ಟನ್ ಆಗಿಲ್ಲ, ಮುಂದೆ ಕ್ಯಾಪ್ಟನ್ ಆಗಲ್ಲ ಅಂತ ನಾನು ಬಯಸ್ತೀನಿ. ಆ ಕಾರಣಕ್ಕೆ ನಾನು ಅವ್ರನ್ನ ಸೆಲೆಕ್ಟ್ ಮಾಡ್ತೀನಿ ಅಂತೆಲ್ಲ ಹೇಳ್ತಾರೆ. ಇನ್ನು ಅದೇ ರೀತಿಯಾಗಿ ನಮ್ಮ ಸೂರಜ್ ಅವ್ರ ಫ್ಯಾಮಿಲಿ ಮಟ್ಟು ಅಶ್ವಿನ್ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ತಾರೆ, ಇನ್ನೂ ಒಂದ್ಸಲ ಆಗಿಲ್ಲ, ಅದಕ್ಕೋಸ್ಕರ ಅವ್ರು ಕ್ಯಾಪ್ಟನ್ ಆಗ್ಲಿ ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳಿ ಸೆಲೆಕ್ಟ್ ಮಾಡ್ತಾರೆ. ರೀಸನ್ಸ್ ಎಲ್ಲ ಕರೆಕ್ಟ್ ಆಗಿತ್ತು ಅಂತ ಅನಿಸ್ತಾ ಇತ್ತು. ಅದೇ ರೀತಿಯಾಗಿ ರಾಶಿಕ್ ಅವ್ರ ತಮ್ಮ ಸೂಪರ್ ರೀಸನ್ಸ್ ಕೊಡ್ತಾರೆ ನಮ್ಮ ಸೂರಜ್ ಅವ್ರನ್ನ ಸೆಲೆಕ್ಟ್ ಮಾಡೋಕೆ. ಯಾಕೆ ಅಂದ್ರೆ ಸೂರಜ್ ಅವರು ಲಾಸ್ಟ್ ವೀಕ್ ಟಾಸ್ಕ್ ಎಲ್ಲ ಆಡಿದ್ರು, ಕೊನೆ ಟೈಮಲ್ಲಿ ಏನೋ ಒಂದಾಗಿ ಎಡವಟ್ಟಾಗಿ ಅವ್ರು ಕ್ಯಾಪ್ಟನ್ ಆಗ್ಲಿಲ್ಲ ಅಂತ ಬಿಗ್ ಬಾಸ್ ನೇ ಬ್ಲೇಮ್ ಮಾಡ್ತಾ ಇದ್ರು. ಅದು ಸರಿ ಇದೆ, ಕರೆಕ್ಟ್ ಆಗಿದೆ ಆನ್ಸರ್. ಯಾಕೆ ಅಂದ್ರೆ ಲಾಸ್ಟ್ ಟೈಮಲ್ಲಿ ಟಾಸ್ಕ್ ಆಡಿದ್ರೆ ಖಂಡಿತವಾಗ್ಲೂ ಸೂರಜ್ ಅವರೇ ಕ್ಯಾಪ್ಟನ್ ಆಗ್ತಾ ಇದ್ರು. ಬಟ್ ಮನೆ ಮಂದೆಲ್ಲ ಸೆಲೆಕ್ಟ್ ಮಾಡಿ ಅಂತ ಹೇಳಿ ಕಾವ್ಯನ ಸೇವ್ ಮಾಡಿ, ಅದೇ ರೀತಿಯಾಗಿ ನಮ್ಮ ಸೂರಜ್ ಅವ್ರನ್ನ ಕ್ಯಾಪ್ಟನ್ ಮಾಡಲಿಲ್ಲ. ಅಲ್ಲೇ ತುಂಬಾ ಎಡವಟ್ಟಾಯ್ತು. ಒಂದ್ ವೇಳೆ ಸೂರಜ್ ಏನಾದ್ರು ಮೊನ್ನೆ ಸೇವ್ ಆಗಿದ್ರೆ, ಈ ವಾರ ಕ್ಯಾಪ್ಟನ್ ಏನಾದ್ರು ಆಗಿದ್ರೆ ಸೂರಜ್ ಎಲಿಮಿನೇಟ್ ಆಗೋ ಚಾನ್ಸಸ್ ಇರಲಿಲ್ಲ. ಈ ವಾರ ಎಲಿಮಿನೇಟ್ ಆಗೋ ಚಾನ್ಸಸ್ ಇದೆ ಸೂರಜ್ ಅವರು.
ಅದೇ ರೀತಿಯಾಗಿ ಅಲ್ಲಿ ತುಂಬಾ ಎಡೌಟ್ ಆಯ್ತು. ಮತ್ತೆ ಕ್ಯಾಪ್ಟನ್ಶಿಪ್ಗೆ ಕೊಡ್ತಾನೆ ಅಂತ ಹೇಳಲ್ಲ, ಚಾನ್ಸ್ ಕೊಡ್ತಾರೆ. ಆಲ್ಮೋಸ್ಟ್ ಅಲ್ಲೂ 3 ರೀಸನ್ಸ್ ಕರೆಕ್ಟ್ ಇತ್ತು. ಬಟ್ ರಾಶಿಕ್ ಅವ್ರ ತಮ್ಮ ಮಾತ್ರ ಸೂಪರ್ ಆಗಿ ಹೇಳಿದ್ರ. ಬಿಗ್ ಬಾಸ್ನೇ ಬ್ಲೇಮ್ ಮಾಡಿ ಬಿಗ್ ಬಾಸ್ನೇ ಕೆಳಗೆ ಹಾಕೋ ಒಂದು ಲೆವೆಲ್ ತಗೊಂಡೋದಂದ್ರೆ ಸೂಪರ್ ಆಗಿತ್ತು ಅಂತ ಹೇಳ್ಬೋದು. ಇನ್ನು ಅದಾದ್ಮೇಲೆ ಮೋಸ್ಟ್ ಅವೈಟೆಡ್ ಅಂದ್ರೆ 1 ಗಂಟೆ ನೈಟ್ 1 ಗಂಟೆ ಆದ್ರೂ ಕೂಡ ಧನುಷ್ ಅವರು ಫೀಲ್ ಆಗ್ತಾ ಇದ್ರು, ಬರೋದೇ ಇಲ್ಲ ಅಂದ್ರೆ ಅವ್ರ ಮಿಸ್ಸಸ್ ಬರಲ್ಲ ಅಂತ, ಸಂಜನಾ ಅಂತ. ಅದಾದ್ಮೇಲೆ ಬಿಗ್ ಬಾಸ್ ತುತ್ತು ಬೇಕಾ ಮುತ್ತು ಬೇಕಾ ಅಂತ ಕೇಳಿದಾಗ ಈ ಕಾಲದಲ್ಲಿ ತುತ್ತುನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಮುತ್ತು ಬೇಡವಾ ನಿಮ್ಗೆ ಅಂತೆಲ್ಲ ಹೇಳಿ ಶುಭ ರಾತ್ರಿ ಹೇಳಕ್ಕಿಂತ ಮುಂಚೆ ನಿಮ್ಗೆ ಒಂದು ಸುದ್ದಿ ಕೊಡ್ತೀನಿ ಅಂತ ಹೇಳಿ ಧನುಷ್ ಅವರ ಫ್ಯಾಮಿಲಿಯ ಸ್ಪೆಷಲ್ ಆಗಿ ಆರ್ಗನೈಸ್ ಮಾಡಿ ಕ್ಯಾಂಡಲ್ ಡಿನ್ನರ್ ರೆಡಿ ಮಾಡಿರ್ತಾರೆ. ತುಂಬಾ ಅಂದ್ರೆ ತುಂಬಾ ಲೈಟಿಂಗ್ಸ್, ಕ್ಯಾಂಡಲ್ ಡಿನ್ನರ್ ನೈಟ್ ತುಂಬಾ ಸೂಪರ್ ಆಗಿತ್ತು, ಕ್ಯೂಟ್ ಆಗಿತ್ತು. ಧನುಷ್ ಅವ್ರ ಮಿಸಸ್ ಕೂಡ ತುಂಬಾ ಚೆನ್ನಾಗೆಲ್ಲ ಮಾತಾಡ್ತಾರೆ. ಕಾವ್ಯನಾಗಿರ್ಬೋದು, ಸ್ಪಂದನ ಆಗಿರ್ಬೋದು ಹೇಳ್ತಾರೆ. ಸ್ಪಂದನೆಗೆ ನೀವು ಕಾವ್ಯ ಧನುಗೆ ತುಂಬಾ ಸಪೋರ್ಟ್ ಮಾಡ್ತೀರಾ ಹಾಗೆ ಈಗ ಅಂತ. ನಾದ್ನಿ ಅಂತ ಬೇರೆ ಹೇಳ್ತಾರೆ ನಮ್ಮ ಕಾವ್ಯಗೆ. ಸಖತ್ತಾಗಿ ಇತ್ತು ಅಂತ ಹೇಳ್ಬೋದು ಎಮೋಷನ್ ಬಾಂಡಿಂಗು. ಇನ್ನು ಅದಾದ್ಮೇಲೆ ಎಲ್ಲರೂ ಫ್ಯಾಮಿಲಿ ಜೊತೆ ಸಖತ್ತಾಗಿ ಗಿಲ್ಲಿ ಎಲ್ಲ ಕಾಮಿಡಿ ಮಾಡ್ತಾ ಇದ್ರು, ಅದು ಕೂಡ ಹೈಲೈಟ್ ಆಗ್ತಾ ಇತ್ತು. ಇನ್ನು ಮುಖ್ಯವಾಗಿ ಏನಂದ್ರೆ ನಮ್ಮ ಇವರು ಅಶ್ವಿನಿ ಅವರ ಒಂದು ಫ್ಯಾಮಿಲಿ ಬರ್ತಾರೆ, ಮಗ ಬರ್ತಾನೆ. ಆ ಟೈಮಲ್ಲಿ ಅಂತೂ ತುಂಬಾ ಎಮೋಷನ್ ಆಗ್ತಾರೆ ನಮ್ಮ ಅಶ್ವಿನಿ ಅವರು. ಮಗ ಬಂದ್ಮೇಲೆ ಮಗ ಅವರು ತುಂಬಾ ಒಳ್ಳೊಳ್ಳೆ ಪಾಯಿಂಟ್ಸ್ ಎಲ್ಲ ಹೇಳ್ತಾರೆ. ಬರೀ ಜಗಳ ಅಂತಲ್ಲ, ಒಂದ್ ಒಳ್ಳೆ ಗುಡ್ ಮೆಮೊರೀಸ್, ಗುಡ್ ವೇಬ್ಸ್ ಕೂಡ ತಗೊಂಡು ಹೋಗ್ಬೋದು. ಏನಕ್ಕಂದ್ರೆ ನೀವು ಹೊರಗಡೆ ಬಂದ್ಮೇಲೆ ಅದ್ರ ಬಗ್ಗೆ ನೀವು ಥಿಂಕ್ ಮಾಡಿದ್ರೆ, ಎಪಿಸೋಡ್ ನೋಡಿದ್ರೆ ಇಷ್ಟೆಲ್ಲ ಒಳ್ಳೇದು ಗುಡ್ದಾಗ ಇವ್ರೆ, ಕೆಟ್ಟದ್ ಮಾತ್ರ ಇರ್ಬಾರ್ದು ಲೈಫಲ್ಲಿ, ಒಳ್ಳೇದು ಕೂಡ ಇರಬೇಕು, ಒಳ್ಳೆ ತರ ಇರು ಅಂತೇಳಿ ಒಳ್ಳೆ ಗುಡ್ ಹ್ಯೂಮನ್ ಬೀಯಿಂಗ್, ಒಳ್ಳೆ ಮೆಚೂರ್ಡ್ ಆಗಿ ಮಾತಾಡ ಅಂತ ಅನಿಸ್ತಾ ಇತ್ತು ನನಗಾದ್ರೆ. ಹಿ ಈಸ್ ಕಂಪ್ಲೀಟ್ ಆಗಿ ಅಮ್ಮನ್ಗೆ ಒಳ್ಳೆ ಮಾತು ಹೇಳಿದ್ರು ಮಗ ಅಂತ ಹೇಳ್ಬೋದು. ಒಳ್ಳೆ ಜೆನ್ಯೂನ್ ಇದ್ದಾರೆ, ಕರೆಕ್ಟ್ ಆಗಿದ್ದಾರೆ, ನೀಟಾಗಿ ಸಾಫ್ಟ್ ಆಗಿ ಚೆನ್ನಾಗೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇತ್ತು. ನಮ್ಮ ಅಶ್ವಿನಿ ಅವರ ಮಗ ಖಂಡಿತವಾಗ್ಲು. ಅದೇ ರೀತಿಯಾಗಿ ಟಾಸ್ಕ್ ಬಗ್ಗೆ ಹೇಳಿದೆ, ಕ್ಯಾಪ್ಟನ್ಸ್ ಬಗ್ಗೆ ಹೇಳಿದೆ, ಆಮೇಲೆ ಗಿಫ್ಟ್ ಬಗ್ಗೆ ಹೇಳಿದೆ. ಇನ್ನು ಅದೇ ರೀತಿಯಾಗಿ ಆ ಎಪಿಸೋಡ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಧನುವರಮ್ಮ ಗಿಲ್ಲಿ ಬಗ್ಗೆ ತುಂಬಾ ಹೇಳ್ತಾ ಇದ್ರು, ಕಾಮಿಡಿ ಬಗ್ಗೆ, ಅದ್ರ ಬಗ್ಗೆ ಚೆನ್ನಾಗೆಲ್ಲ ಮಾಡ್ತೀರಾ, ಚೆನ್ನಾಗೆಲ್ಲ ಮಾತಾಡ್ತೀರಾ ಅಂತ. ನಮ್ಮ ರಕ್ಷಿತಾ ಫ್ಯಾಮಿಲಿ ಕೂಡ ಬರ್ತಾರ. ಅಷ್ಟರಲ್ಲೇ ರಕ್ಷಿತಾ ಫ್ಯಾಮಿಲಿ ನೋಡಿರ್ತಾರ ಎಷ್ಟೆಲ್ಲಾ ಎಮೋಷನ್ ಆಗ್ತಾರಂತೆ. ಖಂಡಿತವಾಗ್ಲು ಅವ್ರ ಅಮ್ಮ ತುಂಬಾ ಇನ್ನೋಸೆಂಟ್ ಆಗಿದ್ದಾರೆ, ತುಂಬಾ ಇನ್ನೋಸೆಂಟ್. ಯಾಕಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಷ್ಟೆಲ್ಲ ಇದರ ಅಂದ್ರೆ ಸ್ವಲ್ಪ ಬೇರೆನೆ ಇತ್ತು, ಬಟ್ ತುಂಬಾ ಇತ್ತು. ಬಟ್ ಇವರ ಕುಟುಂಬದಲ್ಲಿ ಹೆಚ್ಚಾಗಿ ಮಾತಾಡೋದಂದ್ರೆ ರಕ್ಷಿತಾನೇ ಅನ್ಸುತ್ತೆ. ಯಾಕಂದ್ರೆ ರಕ್ಷಿತಾ ಅವರ ಕುಟುಂಬದಲ್ಲಿ ಅಮ್ಮನೂ ಜಾಸ್ತಿ ಮಾಡಲ್ಲ, ಅದೇ ರೀತಿ ತಂಗಿಗಳು ಬರ್ತಾರೆ, ತಂಗಿಗಳು ಜಾಸ್ತಿ ಮಾಡಲ್ಲ, ಮಾತಾಡಲ್ಲ, ಚೆನ್ನಾಗಿ ತುಂಬಾ ಇರ್ತಾರೆ. ಮಧ್ಯದಲ್ಲಿ ಹೋಗಿ ಇಂಟ್ರಪ್ ಎಲ್ಲ ಮಾಡ್ತಾ ಇರ್ತಾರೆ, ಮಾತಾಡಕ್ಕೆ ಬಿಡಲ್ಲ ಅನ್ಸುತ್ತೆ. ಇನ್ನು ಅದೇ ರೀತಿಯಾಗಿ ಗೊತ್ತಿರುತ್ತೆ ರಕ್ಷಿತಾ ಅವ್ರದ್ದು ಒಂದು ಮೀನು ಫಿಶ್ ಎಲ್ಲ ಬರುತ್ತೆ, ಆ ಫಿಶ್ ಎಲ್ಲ ರೆಡಿ ಮಾಡಿ ಫಿಶ್ ಎಲ್ಲ ಇದನ್ನ ತಿನ್ನೋದು, ಅದ್ರ ಬಗ್ಗೆ ಬ್ಲಾಗ್ ಮಾಡೋದು, ಅದ್ರ ಬಗ್ಗೆ ಇದು ಮಾಡೋದು ಸಖತ್ತಾಗಿ ರಕ್ಷಿತಾ ತುಂಬಾ ಕ್ಯೂಟ್ ಆಗಿ ಎಂಜಾಯ್ ಆಗಿ ಎನರ್ಜಿಟ್ ಆಗಿ ನಿನ್ನೆ ಎಪಿಸೋಡ್ ಅಲ್ಲಿ ಇತ್ತು. ಅದೇನೆಲ್ಲ ನಾವು ನೆಗೆಟಿವ್ ಎಲ್ಲ ಅಂತ ಇದ್ವಲ್ಲ ಅದೆಲ್ಲ ಒಂದ್ ಕಡೆ ಎಲ್ಲ ಕ್ಲಿಯರ್ ಆಗ್ಬಿಡ್ತು, ಒಂದೆಲ್ಲ ಪಾಸಿಟಿವ್ ಆಗಿ ಬರ್ತಂತಾನೆ, ಪಾಸಿಟಿವ್ ವೈಬ್ಸ್ ಎಲ್ಲ ಬರುತ್ತೆ ಅಂತಾನೆ ಹೇಳ್ಬೋದು. ಸಖತ್ತಾಗಿತ್ತು ಎಪಿಸೋಡ್ ಅಂತೂ ನಿನ್ನೆ. ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ಹೇಳ್ದಲ್ಲ, ಅಮ್ಮಂದಿರ ಆಗಮನ ಮನಸ್ಸು, ಮಕ್ಕಳ ಮನಸ್ಸು ಪಾವನ ಅಂತ ಹೇಳ್ಬೋದು. ಆ ರೀತಿಯಾಗಿತ್ತು. ಇನ್ನು ಕೆಲವು ಡಿಸಿಷನ್ಸ್ ಅಂತೂ ಸಖತ್ತಾಗಿ ತಗೊಂತ ಇದ್ರು, ಸಖತ್ತಾಗಿ ಎಂಜಾಯ್ ಕೂಡ ಮಾಡಿದ್ರು ಎಪಿಸೋಡ್ ಅಲ್ಲಿ. ಮತ್ತೆ ಈ ಫ್ಯಾಮಿಲಿ ಎಮೋಷನ್ ಬಗ್ಗೆ ಏನ್ ನಂಗೂ ಎಲ್ಲರಿಗೂ ಫ್ಯಾಮಿಲಿ ಇರುತ್ತೆ, ಎಮೋಷನ್ ತುಂಬಾ ಆಗ್ತಾರೆ. ಆ ಎಮೋಷನ್ ನ ಕ್ಯಾರಿ ಮಾಡೋದು, ಅದನ್ನ ಎಕ್ಸ್ಪ್ಲೈನ್ ಮಾಡೋದಂದ್ರೆ ಕಷ್ಟ. ಸಖತ್ತಾಗಿತ್ತು ಹೇಳ್ಬೇಕಂದ್ರೆ, ಸೂಪರ್ ಆಗಿತ್ತು ಅಂತ ಹೇಳ್ಬೋದು. ಇನ್ನು ಅದಾದ್ಮೇಲೆ ಆ ಫ್ಯಾಮಿಲಿ ಬಗ್ಗೆ ಹೇಳ್ತಾರೆ, ಧನು ಬಗ್ಗೆ ಹೇಳ್ತಾರೆ. ಧನು ಹಾಗೆ ಅಂದ್ರೆ ಅವರು ಕಷ್ಟಪಟ್ಟಿದ್ದೆಲ್ಲ. ಅದೇ ರೀತಿಯಾಗಿ ಸೂರಜ್ ಅವರ ಅಕ್ಕ ಹೇಳ್ತಾರೆ ಎಮೋಷನ್ ಬಗ್ಗೆ, ಅದೇ ಇತ್ತು. ರಾಶಿಕಾ ಅಮ್ಮ ಬಗ್ಗೆ ಅದನ್ನ ತೋರಿಸಿಲ್ಲ, ಇವತ್ತು ನೈಟ್ ಅಲ್ಲಿ ಎಪಿಸೋಡ್ ಬೇಕಾದ್ರೆ ನಮ್ಗೆ ತೋರಿಸಬಹುದು. ಫಡ್ ಕೋಆರ್ಡಿನೇಷನ್, ಎಮೋಷನ್ಸ್, ಫ್ಯಾಮಿಲಿ ವಿಕ್, ವೆಬ್ಸ್ ಸೂಪರ್ ಆಗಿತ್ತು, ಕ್ಯೂಟ್ ಆಗಿತ್ತು, ಚೆನ್ನಾಗಿತ್ತು ಅಂತ ಹೇಳ್ಬೋದು. ನನಗೆ ಅನ್ಸಿದ್ದು ನಿನ್ನೆ ಎಪಿಸೋಡ್ ಅಲ್ಲಿ ಹೈಲೈಟ್ ಇಷ್ಟೇನೆ, ಚೆನ್ನಾಗಿತ್ತು ಅಂತ ಹೇಳ್ಬೋದು. ಮತ್ತೆ ನಿಮ್ಗೆ ಹೇಗೆ ಅನ್ಸಂತ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಅಲ್ಲಿ ಎಪಿಸೋಡ್ ರಿವ್ಯೂ ಮಾಡೋದಕ್ಕೆ ಅಷ್ಟೇನೆ ಈ ವೀಕ್. ಏನಕ್ಕಂದ್ರೆ ಅಲ್ಲಿ ಏನು ಹುಡುಕಕ್ಕೆ ಆಗಲ್ಲ, ಫ್ಯಾಮಿಲಿ ಎಲ್ಲ ಬರ್ತಾರೆ, ತಪ್ಪುಗಳೆಲ್ಲ ಹುಡುಕಕ್ಕೆ ಆಗಲ್ಲ, ನಾವು ಹೇಳಕ್ಕೂ ಆಗಲ್ಲ, ಆ ರೀತಿ ಇರುತ್ತೆ. ಮತ್ತೆ ನಿಮ್ಗೆ ಹೇಗೆ ಅನ್ಸಂತ ಕಮೆಂಟ್ ಮಾಡಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ